ಮಾಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಡಿಕೆ ಶಿವಕುಮಾರ್ ಸಂಪುಟ ಸಂಕಟಕ್ಕೆ ಅಂತ್ಯ ಹಾಡುತ್ತಾ ಹೈಕಮಾಂಡ್ ಅನ್ನುವಂತ ಒಂದು ಪ್ರಶ್ನೆ ಪದೇ ಪದೇ ರೈಸ್ ಆಗ್ತಾನೆ ಇತ್ತು. ಅಟ್ಲೀಸ್ಟ್ ಇವತ್ತಾದ್ರೂ ಇದಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ಬೆಳವಣಿಗೆಗಳಾಗಬಹುದಾ ಅಂತ. ಯಾರು ಆ 20 ಹೊಸ ಸಚಿವರು? ಸ್ಪೀಕರ್ ಯಾರು? ಹಾಗಾದ್ರೆ ಸೋಮವಾರ ಪಟ್ಟಿ ಫೈನಲ್ ಆಗುತ್ತಾ? ಗುರುವಾರವೇ ಪ್ರಮಾಣ ವಚನ? ಇದೆಲ್ಲದಕ್ಕೂ ಉತ್ತರ ಯಾವಾಗ ಸಿಗುತ್ತೆ? ಡಿಕೆ ಶಿವಕುಮಾರ್ ಸಚಿವ ಸಂಪುಟ ಸಂಕಟಕ್ಕೆ ಹಾಗಾದ್ರೆ ತೆರೆ ಬೀಳುತ್ತಾ ಇವತ್ತೇ? ಹೈಕಮಾಂಡ್ ಒಲವು ಯಾರತ್ತ ಅಂತ. ಸಿದ್ದು ಡಿಕೆಶಿ ಬಣಕ್ಕೆ ಎಷ್ಟು ಶೇರ್ ಸಿಗುತ್ತೆ? ಗ್ಯಾರಂಟಿ ನ್ಯೂಸ್ ನಲ್ಲಿ ಡಿಕೆ ಕ್ಯಾಬಿನೆಟ್ ಕಸರತ್ತಿನ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ ಇದು. ಹಾಗಾದ್ರೆ ಡಿಕೆ ಶಿವಕುಮಾರ್ ಅವರ ಸಂಪುಟ ಸೇರುವಂತ ಆ 20 ಶಾಸಕರು ಯಾರು ಅಂತ, ಯಾರಿಗ್ ಸಚಿವ ಸ್ಥಾನ ಒಲಿಯುತ್ತೆ? ಸಚಿವ ಸಂಪುಟ ವಿಸ್ತರಣೆಗೆ ಕೊನೆಗೂ ಕೂಡಿ ಬಂತು ಮುಹೂರ್ತ. ಸಿಎಂ ಡಿಕೆ ಶಿವಕುಮಾರ್ಗೆ ಹೈಕಮಾಂಡ್ ಬುಲಾವ್ ಕೊಟ್ಟಿದೆ. ಹಿಂದೆ ಪ್ರಯಾಣ ಬೆಳೆಸ್ತಾರೆ. ನಾಳೆ ಮಾಜಿ ಸಿಎಂ ಸಿದ್ದರಾಮಯ್ಯ, ಬಿಕೆ ಹರಿಪ್ರಸಾದ್ ಅವರು ಕೂಡ ಹೋಗ್ತಾರೆ. ಸೋಮವಾರವೇ ಫೈನಲ್ ಆಗಲಿರುವಂತ ಸಚಿವ ಸಂಪುಟದ ಪಟ್ಟಿ. ಫೈನಲ್ ಪಟ್ಟಿ ಬಗ್ಗೆ ರಾಹುಲ್ ಗಾಂಧಿ ಜೊತೆ ಮೂವರು ನಾಯಕರು ಚರ್ಚೆ ಮಾಡಲಿದ್ದಾರೆ. ಅಂದುಕೊಂಡಂತೆ ಆದ್ರೆ ಬುಧವಾರ ನೂತನ ಸಚಿವರ ಪ್ರಮಾಣ ವಚನ ಕಾರ್ಯಕ್ರಮವೂ ನಡೆದು ಹೋಗುತ್ತೆ. ಸದ್ಯ ಈ ಪಟ್ಟಿಯಲ್ಲಿ ಯಾರ ಹೆಸರಿದೆ ಅನ್ನೋದೇ ಕುತೂಹಲ. ಯಾಕೆಂದ್ರೆ ಡಿಕೆ ಶಿವಕುಮಾರ್ ಅವರದ್ದೇ ಪಟ್ಟಿ ಇತ್ತು, ಸಿದ್ದರಾಮಯ್ಯನವ್ರದ್ದು ಪಟ್ಟಿ ಇತ್ತು, ಬಿಕೆ ಹರಿಪ್ರಸಾದ್ ಅವರು ಕೂಡ ಕೆಲ ಹೆಸರುಗಳನ್ನ ಸೂಚಿಸಿದ್ರು. ಅದರ ಜೊತೆಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರದ್ದು ಕೂಡ ಪಟ್ಟಿ ಇತ್ತು. ಕೊನೆಯದಾಗಿ ವರಿಷ್ಠರು ಯಾವ ಪಟ್ಟಿಯನ್ನ ಫೈನಲ್ ಮಾಡಿದ್ದಾರೆ? ಸೋಮವಾರವೇ ಫೈನಲ್ ಆಗ್ಬಿಡುತ್ತಾ? ಹಾಗಾದ್ರೆ ಬುಧವಾರ ನೂತನ ಸಚಿವರ ಪ್ರಮಾಣ ವಚನ ಕಾರ್ಯಕ್ರಮವೂ ಇರಲಿದ್ಯಾ? ಹೈಕಮಾಂಡ್ ಮೇಲೆ ಒತ್ತಡ ಹೇರೋದಕ್ಕೆ ಈಗ ಶಾಸಕರು ಮುಂದಾಗಿದ್ದಾರೆ. ನಮಗೂ ಸಚಿವ ಸ್ಥಾನ ಬೇಕು, ನಾವು ಇಷ್ಟು ಬಾರಿ ಶಾಸಕರಾಗಿದ್ದೇವೆ, ನಾವು ಇಷ್ಟು ಬಾರಿ ಪಕ್ಷ ಸಂಘಟನೆ ಮಾಡಿ ಪಕ್ಷಕ್ಕೆ ಗೆಲುವು ತಂದುಕೊಡೋದ್ರಲ್ಲಿ ನಮ್ದು ಸಾಧನೆ ಇದೆ, ಕೊಡುಗೆ ಇದೆ ಅನ್ನುವಂತ ಕಾರಣಕ್ಕೆ ಅನೇಕ ಶಾಸಕರು ಈಗಾಗಲೇ ಲಾಭಿ ಮಾಡ್ತಾನೆ ಇದ್ದಾರೆ. ಅದು ಕೇಂದ್ರ ನಾಯಕರ ಜೊತೆಗೆ ಅವರ ಮೂಲಕ ಇರ್ಬೋದು, ಅಥವಾ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮೂಲಕ ಇರ್ಬೋದು, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಮೂಲಕ, ಡಿಕೆ ಶಿವಕುಮಾರ್ ಮೂಲಕ, ಹೀಗೆ ಲಾಭಿ ಅಂತೂ ಮುಂದುವರೆದಿದೆ. ಇವತ್ತಾದ್ರೂ ಸಚಿವ ಸಂಪುಟ ಸಂಕಟಕ್ಕೆ ಸಂಬಂಧಪಟ್ಟಂತೆ ಒಂದು ನಿಚ್ಚಳವಾದಂತ ಚಿತ್ರಣ ಸಿಗಬಹುದಾ ಅನ್ನುವಂತ ಒಂದು ಪ್ರಶ್ನೆ ಕುತೂಹಲ. ಶಾಸಕರಿಂದ ಸಚಿವ ಸ್ಥಾನ ಗಿಟ್ಟಿಸಲು ದೆಹಲಿ ಯಾತ್ರೆ ಶುರು. ಸಿಎಂ ಹಾಗೂ ಮಾಜಿ ಸಿಎಂ ಪ್ರವಾಸಕ್ಕೂ ಮುನ್ನವೇ ಶಾಸಕರ ಟೀಮ್ ಪ್ರಯಾಣ. ಅಶೋಕ್ ಪಠಾಣ್ ಹಾಗೂ ಬಸವರಾಜ ರಾಯರೆಡ್ಡಿ, ಬಸನಗೌಡ ದದ್ದಲ್, ಹಂಪನಗೌಡ ಬಾದರ್ಲಿ, ಸುಧಾಮ್ ದಾಸ್, ಮಂಜುನಾಥ್ ಭಂಡಾರಿ ಸೇರಿದಂತೆ ಬಸನಗೌಡ ಬಾದರ್ಲಿ, ವಸಂತ್ ಕುಮಾರ್, ಪುಟ್ಟಣ್ಣ, ಜಿಎಚ್ ಶ್ರೀನಿವಾಸ್, ಎಂಆರ್ ಸೀತಾರಾಮ್, ಬಸವರಾಜ್ ಶಿವಗಂಗಾ, ಬಿಆರ್ ಪಾಟೀಲ್ ಶಾಸಕರಿಂದ ಸಚಿವ ಸ್ಥಾನ ಗಿಟ್ಟಿಸೋದಕ್ಕೆ ಅಂತೇಳಿ ದೆಹಲಿ ಯಾತ್ರೆ. 20 ಸಚಿವ ಸ್ಥಾನ ಇರೋದು, ಆದ್ರೆ 40ಕ್ಕೂ ಹೆಚ್ಚು ಶಾಸಕರು ಆಕಾಂಕ್ಷಿಗಳಿದ್ದಾರೆ. ಹಾಗಾಗಿ ಪದೇ ಪದೇ ಲಾಭಿ ಮುಂದುವರಿತಾನೆ ಇದೆ. ಸದ್ಯ ಈಗ ನೋಡಿ, ಡಿಕೆ ಶಿವಕುಮಾರ್ ಅವರಿಗೆ, ಸಿದ್ದರಾಮಯ್ಯನವರಿಗೆ ಬುಲಾವ್ ಕೊಡ್ಲಾಗಿದೆ. ಆದ್ರೆ ಅವ್ರಿಗಿಂತ ಮುಂಚೆನೆ ಸಚಿವಾಕಾಂಕ್ಷಿಗಳಾಗಿರುವಂತಹ ಶಾಸಕರು ಈಗ ದೆಹಲಿ ಪ್ರಯಾಣವನ್ನ ಕೈಗೊಳ್ತಿದ್ದಾರೆ. ಆ ಮೂಲಕ ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರ ಮೇಲೆ ಒತ್ತಡ ಹೇರೋದಕ್ಕೆ ಅಂತ ಪ್ರಯತ್ನ ಶುರುವಾಗಿದೆ. ಫೈನಲಿ ಈಗ ಪಟ್ಟಿ ಅಂತೂ ರೆಡಿ ಇದೆ ದೆಹಲಿ ನಾಯಕರ ಬಳಿ. ಆದ್ರೆ ರಿಲೀಸ್ ಆಗೋದೊಂದೇ ಬಾಕಿ. ಯಾರಿಗೆ ಯಾವ ಖಾತೆ ಅದೆಲ್ಲವೂ ಕೂಡ ಬಾಕಿ ಉಳ್ಕೊಂಡಿದೆ. ಬಟ್ ಈಗ ಮೊದಲಿಗೆ 13 ಶಾಸಕರನ್ನ ಸಚಿವರನ್ನಾಗಿ ಮಾಡುವಂತ ಸಂದರ್ಭದಲ್ಲಿ ಸಾಕಷ್ಟು ಗೊಂದಲ ಆಯ್ತು. ಆಗ್ಲೂ ಕೂಡ ನಮ್ಗೆ ಈ ಸ್ಥಾನ, ಈ ಖಾತೆ ಬೇಡ, ಆ ಖಾತೆ ಬೇಡ ಅಂತಿದ್ರು. ಈಗ ಖಾತೆ ಸಂಬಂಧನೂ ಕೂಡ ಖ್ಯಾತೆ ಆದ್ರೂ ಆಗ್ಬಹುದು. ಸದ್ಯಕ್ಕೆ 20 ಸಚಿವರು ಯಾರು? ಹಾಗಾದ್ರೆ ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಇದ್ದಂತವರಿಗೆ ಮತ್ತೆ ಲಕ್ ಒಲಿಯುತ್ತಾ ಅಥವಾ ಅವ್ರನ್ನ ಕೈ ಬಿಡ್ತಾರಾ? ಯಾಕೆಂದ್ರೆ 70-30 ಸೂತ್ರದ ಅಡಿಯಲ್ಲಿ ಈ ಬಾರಿ ಸಚಿವ ಸಂಪುಟ ರಚನೆ ಆಗ್ತಿರೋದು. 70 ಭಾಗ ಯುವಕರಿಗೆ ಮಣೆ ಹಾಕಬೇಕು ಅಂತ, 30% ಹಿರಿಯರಿಗೆ ಅವರ ಅನುಭವಕ್ಕೆ ಬೆಲೆ ಕೊಡಬೇಕು ಅನ್ನೋದು ಸದ್ಯಕ್ಕೆ ಇರುವಂತ ಹೈಕಮಾಂಡ್ ನ ಸೂತ್ರ. ಆ ಆಧಾರದಲ್ಲಿ ಹಾಗಾದ್ರೆ ಯಾವ ರೀತಿಯಾಗಿ ಹೈಕಮಾಂಡ್ ಸಚಿವ ಸಂಪುಟವನ್ನ ರಚನೆ ಮಾಡಿ ಕೊಡುತ್ತೆ ಡಿಕೆ ಶಿವಕುಮಾರ್ ಅವರಿಗೆ ಅಂತ? ಡಿಕೆ ಶಿವಕುಮಾರ್ ಅವರ ಕೈ ಮೇಲುಗೈ ಸಾಧಿಸುತ್ತಾ? ಸಿದ್ದರಾಮಯ್ಯನವರ ಕೈ ಮೇಲುಗೈ ಆಗುತ್ತಾ? ಅಥವಾ ಹೈಕಮಾಂಡ್ ತನ್ನದೇ ಆದ ಲೆಕ್ಕಾಚಾರದಲ್ಲಿ
50 ವರ್ಷದ ಒಳಗಿನವರಿಗೆ ಮಣೆ ಹಾಕಬೇಕು ಅನ್ನುವಂತ ಕಾರಣಕ್ಕೆ ಯಾವ ರೀತಿ ಪಟ್ಟಿಯನ್ನ ರೆಡಿ ಮಾಡ್ಕೊಂಡಿದೆ. ಸಾಕಷ್ಟು ಕುತೂಹಲ ಅಂತೂ ಇದ್ದೇ ಇದೆ. ನೋಡೋಣ ಈ ಬಾರಿ ಹೊಸದಾಗಿ ಶಾಸಕರಾಗಿರುವಂತ ಅದೆಷ್ಟು ಜನರಿಗೆ ಸಚಿವ ಸ್ಥಾನ ಸಿಗಬಹುದು ಅಂತ. ನೋಡಿ, ಸದ್ಯಕ್ಕಂತೂ ಶಾಸಕರು ಈಗ ಆಗಾಗ ದೆಹಲಿ ಯಾತ್ರೆಯನ್ನ ಕೈಗೊಳ್ತಾನೆ ಇದ್ರು. ಈಗಲೂ ಕೂಡ ಆ ದೆಹಲಿ ಯಾತ್ರೆ ಮುಗ್ದಂತ ಕಾಣಿಸ್ತಾ ಇಲ್ಲ. ಇವತ್ತು ಕೂಡ ದೆಹಲಿಯತ್ತ ಪ್ರಯಾಣ ಬೆಳೆಸೋದಕ್ಕೆ ಅಂತ ಕೆಲ ಶಾಸಕರು ಈಗಾಗಲೇ ಟೀಮೇ ರೆಡಿ ಆಗ್ಬಿಟ್ಟಿದ್ದಾರೆ. ಆದ್ರೆ ಯಾರಿಗೆ ಹೈಕಮಾಂಡ್ ಮಣೆ ಹಾಕುತ್ತೆ, ಯಾವ ಆಧಾರದ ಮೇಲೆ, ಯಾವ ಮಾನದಂಡಗಳು, ಅದೆಲ್ಲವೂ ಕೂಡ ಕುತೂಹಲ ಇದ್ದೇ ಇದೆ.